ನಮಸ್ಕಾರ. ಕದಂಬ ನ್ಯೂಸ್ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವಿಧಾನಸಭಾ ಕದನದ ವೇಳೆ ಹೊಸ ಪಕ್ಷ ಕಟ್ಟಿ ಹೋರಾಟ ಮಾಡಿದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವಾಗ ಮರಳಿ ಗೂಡನ್ನ ಸೇರಿದ್ದಾರೆ. ಅಂದರೆ ಮರಳಿ ತಮ್ಮ ಮಾತೃ ಪಕ್ಷವಾದ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ಕೇಸರಿ ಪಾಳ್ಯಕ್ಕೆ ಇಂದು ಅಧಿಕೃತವಾಗಿ ಸೇರ್ಪಡೆಯಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರಿಂದ ಏನೇನ್ ಲಾಭ ಆಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಜನಾರ್ದನ್ ರೆಡ್ಡಿ ಸೇರಿರುವುದರಿಂದ ತಮ್ಮ ಪಕ್ಷಕ್ಕಾದ ಲಾಭವೇನು? ಅನೇಕ ಸಲ ಈ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವೇ ಜನಾರ್ದನ್ ರೆಡ್ಡಿ ಗುಡುಗಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಬಹುತೇಕರು ಈ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷವನ್ನ ಮುಂದಿನ ಜೆಡಿಎಸ್ ಪಕ್ಷ ಅಂತ ವರ್ಣನೆ ಮಾಡಿದ್ರು. ಖುದ್ದು ನನ್ನನ್ನ ಹಿಡಿದು ಅನೇಕ ಮಾಧ್ಯಮಗಳಲ್ಲಿ ಜೆಡಿಎಸ್ ಹೇಗೆ ಏನು ಮೈಸೂರು, ಮಂಡ್ಯ, ಕೋಲಾರ, ಹಾಸನ, ಚಾಮರಾಜನಗರ ಈ ಕ್ಷೇತ್ರಗಳಲ್ಲಿ ತನ್ನ ಆಧಿಪತ್ಯವನ್ನ ಸಾಧಿಸಿದೆಯೋ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷವು ಕೂಡ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವು ಕೂಡ ಅದೇ ರೀತಿಯ ವರ್ಚಸ್ಸನ್ನ ಬೆಳೆಸ್ಕೊಂಡು ಈ ಭಾಗದಲ್ಲಿ ರಾಜಕಾರಣವನ್ನು ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಈಸಿಯಾಗಿ ಸಿಎಂ ಆಗಬಹುದು ಅಂತ ನಾವು ಬಹಳಷ್ಟು ಜನರು, ಬಹಳಷ್ಟು ಯುವಕರು, ಅದೇ ರೀತಿ ಬಹಳಷ್ಟು ಮಾಧ್ಯಮಗಳು ಇದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ರು. ಆದ್ರೆ ಅವೆಲ್ಲವೂ ಸಂಪೂರ್ಣವಾಗಿ ಹುಸಿಯಾಗಿವೆ. ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ ಎನ್ನುವುದಕ್ಕೆ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅವರು ಪ್ರೂವ್ ಮಾಡಿದ್ದಾರೆ. ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಯಾರು ಕೂಡ ಶಾಶ್ವತ ಮಿತ್ರರು ಅಲ್ಲ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಅಂತ ಹೇಳ್ಬಹುದು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗ್ರವಾಲ್ ನೇತೃತ್ವದಲ್ಲಿ ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಇಂದು ಕೇಸರಿ ಧ್ವಜವನ್ನ ಹಿಡಿದಿದೆ. ಈ ಕೇಸರಿ ಧ್ವಜವನ್ನ ಹಿಡಿದ ಕೂಡಲೇ ರೆಡ್ಡಿ ಕೂಡ ತನ್ನ ಕಾರ್ಯಕರ್ತರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ನೀವು ಕೂಡ ಬನ್ನಿ, ಬಿಜೆಪಿಗೆ ಜಾಯಿನ್ ಆಗಿ ಮರಳಿ ಬಿಜೆಪಿಯನ್ನ ಮುನ್ನಡೆಸುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಜನಾರ್ದನ್ ರೆಡ್ಡಿ 200ಕ್ಕೂ ಅಧಿಕ KRPB ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಬೆಂಗಳೂರಿನ ಚಾಳುಕ್ಯ ಸರ್ಕಲ್ ಬಳಿ ಇರುವ ರೆಡ್ಡಿಯ ಪಾರಿಜಾತ ನಿವಾಸದಲ್ಲಿ ಪದಾಧಿಕಾರಿಗಳ ಸಭೆಯನ್ನ ನಡೆದಿತ್ತು. ಇಷ್ಟ ಇರುವಂತಹ ಪದಾಧಿಕಾರಿಗಳು ಬಿಜೆಪಿಗೆ ಸೇರ್ಪಡೆಯನ್ನ ಆಗಿದ್ದಾರೆ. ಹಾಗಾಗಿ ಬಿಜೆಪಿಯ ಸೇರ್ಪಡೆ ಬಗ್ಗೆ ಅಮಿತ್ ಶಾ ಜೊತೆ ಭೇಟಿಯಾಗಿ ಎಲ್ಲಾ ಮಾತುಕತೆಯನ್ನ ನಡೆಸಿದ ನಂತರ ಇವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕೊಪ್ಪಳದ ಟಿಕೆಟ್ ನ ಪತ್ನಿ ಅರುಣಾ ಲಕ್ಷ್ಮಿಗೆ ಕೊಪ್ಪಳ ಬಿಜೆಪಿ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚಿಸುವುದಾಗಿ ಅಮಿತ್ ಶಾ ಕೂಡ ಉತ್ತರ ಕೊಟ್ಟಿಲ್ಲ. ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ನಿಮಗೆ ಉತ್ತರ ನೀಡ್ತೇನೆ ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ರೆಡ್ಡಿಗಾರು ಬಲ, ಎಸ್, ಏನೆಲ್ಲ ಬಲ ಬರುತ್ತೆ ರೆಡ್ಡಿಗಾರು ಬಿಜೆಪಿಗೆ ಬಂದಿದ್ದಾರೆ ಆಲ್ರೆಡಿ. ಏನೇನು ಬಲ ಬರುತ್ತೆ? ಗಣಿನಾಡಿನಲ್ಲಿ ತಮ್ಮದೇ ಆದ ರಾಜಕೀಯವನ್ನ ಮಾಡಬಹುದು. ಗಣಿನಾಡಿನಲ್ಲಿ ಏನು ರೆಡ್ಡಿಗಳ ಒಂದು ಏನು ಆಧಿಪತ್ಯವನ್ನ ಇತ್ತು ಅದನ್ನ ಮತ್ತೆ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, B ಶ್ರೀರಾಮುಲು ಇವರೆಲ್ಲ ಮತ್ತೆ ಫಾರ್ಮ್ಗೆ ಬರ್ತಾರೆ. ಏನು ಇವಾಗ ಯುವಕರು ಗೆದ್ದಿದ್ದಾರಲ್ಲ, ಭರತ್ ರೆಡ್ಡಿ ಮತ್ತೆ ನಾಗೇಂದ್ರ ಬಾಬು ಇವರೆಲ್ಲ ಹಿಂಸರಿತಾರೆ. ಇವರೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಮತ್ತೆ ರೆಡ್ಡಿಗಳ ಆಧಿಪತ್ಯ ಶುರು ಆಗುತ್ತೆ. ಸಾಮ್ರಾಜ್ಯ ಕಟ್ಟಿದ ರೆಡ್ಡಿಗಾರು ರೆಡ್ಡಿ ಸಾಮ್ರಾಜ್ಯದಲ್ಲಿ ಮತ್ತೆ ಆಧಿಪತ್ಯವನ್ನ ವಹಿಸ್ತಾರೆ. ಮತ್ತೆ ಬಿಜೆಪಿ ಜೊತೆ ಇವರಿಗೆ ಸೆಣಸಾಟ ಇರಲ್ಲ. ಇವಾಗ ಏನಿದ್ರು ಜನಾರ್ದನ್ ರೆಡ್ಡಿ ಕೇಸರಿಯ ಒಂದು ಶಾಲನ್ನು ಹಾಕೊಂಡು ರಾಜಕಾರಣವನ್ನ ಮಾಡ್ತಾರೆ. ಕೇಂದ್ರೀಕರಿಸಿ ರೆಡ್ಡಿ ರಾಜಕಾರಣದಲ್ಲಿ 20ರಿಂದ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾರ್ದನ್ ರೆಡ್ಡಿಗೆ ಅಲ್ಲಿ ಉತ್ತಮ ಸಂಪರ್ಕ ಇದೆ. ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೆಡ್ಡಿ ಅವರಿಗೆ ಉತ್ತಮ ಸಂಪರ್ಕ ಇದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಭಾಗದಲ್ಲಿ ಪ್ರಭಾವ. ಈ ಭಾಗಗಳಲ್ಲಿ ರೆಡ್ಡಿ ವರ್ಚಸ್ಸಿನಿಂದ ಈ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಪ್ಲಸ್ ಆಗಲಿದೆ. ಕಳೆದ ಬಾರಿ ಜನಾರ್ದನ್ ರೆಡ್ಡಿಗೆ ತಮ್ಮ ಪಕ್ಷವನ್ನ ಗೆಲ್ಲಿಸಲಿಕ್ಕೆ ಆಗ್ಲಿಲ್ಲ, ಆದ್ರೆ ಬಿಜೆಪಿಗೆ ಸೋಲಿಸಲಿಕ್ಕೆ ಮಾತ್ರ ಅವ್ರ ಹತ್ರ ಶಕ್ತಿ ಇತ್ತು. ಇವತ್ತು ನಾನು ಹೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರಿಗೆ ತಮ್ಮ ಪಕ್ಷವನ್ನ ಗೆಲ್ಲಿಸಲು ಶಕ್ತಿ ಇಲ್ಲ ಏನೋ, ಆದ್ರೆ ಒಂದು ಪಕ್ಷವನ್ನ ಸೋಲಿಸುವಂತ ಶಕ್ತಿ ಜನಾರ್ದನ್ ರೆಡ್ಡಿ ಬಳಿ ಇದೆ. ಜನಾರ್ದನ್ ರೆಡ್ಡಿ ಎಂತಹ ಮನುಷ್ಯ ಅಂದ್ರೆ ಬಂಗಾರದಂತ ಮನುಷ್ಯ. ಜನಾರ್ದನ್ ರೆಡ್ಡಿ ಯಾವ ಪಕ್ಷವನ್ನ ಬೇಕಾದ್ರೂ ಅವರು ಮಣ್ಣು ಮುಕ್ಕಿಸುವಂತ ಶಕ್ತಿ ಇದೆ. ಈ ನಾಡಿನಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದರಲ್ಲಿ ಜನಾರ್ದನ್ ರೆಡ್ಡಿ ಪಾತ್ರ ಬಹು ದೊಡ್ಡದು ಅಂತ ಪದೇ ಪದೇ ಹೇಳಬಹುದು. ಇಲ್ಲಿ ಅವರಿಗೆ ಗೆಲ್ಲಿಸುವ ಶಕ್ತಿಗಿಂತ ಸೋಲಿಸುವ ಶಕ್ತಿ ಹೆಚ್ಚಿರುವ ಕಾರಣ ಬಿಜೆಪಿಗೆ ಅದು ಕೂಡ ಪ್ಲಸ್ ಆಗ್ಬಹುದು. ಜನಾರ್ದನ್ ರೆಡ್ಡಿ ಬಲದಿಂದ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಲು ಕೂಡ ಸಾಧ್ಯವಾಗುತ್ತೆ. ಲಿಂಗಾಯತ್ ಮತ್ತು ಅಹಿಂದ ಮತಗಳನ್ನ ಸೆಳೆಯುವಲ್ಲಿಯೂ ಕೂಡ ಇವರು ಮೇಜರ್ ರೋಲ್ ಅನ್ನ
ವಹಿಸ್ತಾರೆ. ಅದಕ್ಕಾಗಿ ರೆಡ್ಡಿ ಅವರು ಈ ಬಾರಿ ಬಿಜೆಪಿ ಸೇರಿರುವುದರಿಂದ ಬಿಜೆಪಿಗೆ ಸಾಕಷ್ಟು ಲಾಭಗಳು ಆಗಲಿವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಪ್ರೈಮ್ ಟೈಮ್. ಮತ್ತೆ ನಾಳೆಯ ಪೊಲಿಟಿಕಲ್ ಪ್ರೈಮ್ ಟೈಮ್ ನಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಇನ್ನೊಂದು ರಾಜಕೀಯದ ರೋಚಕ ಸಂಗತಿಯನ್ನ ನಿಮ್ ಮುಂದಿಡುವಂತಹ ಪ್ರಯತ್ನವನ್ನು ಕೂಡ ನಾಳೆ ಎಪಿಸೋಡ್ ನಲ್ಲಿ ಮಾಡ್ತೀನಿ. ರೆಡ್ಡಿ ಬಿಜೆಪಿಗೆ ಸೇರಿರುವುದರಿಂದ ಸಾಕಷ್ಟು ಲಾಭ ಬಿಜೆಪಿ ಪಕ್ಷಕ್ಕೆ ಆಗಲಿದೆ, ಅದೇ ರೀತಿ ಮೈನಸ್ ಕೂಡ ಕಾಂಗ್ರೆಸ್ಗೆ ಆಗಲಿದೆ. ಹಾಗಾಗಿ ಈ ಎಪಿಸೋಡ್ ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಲೇಟೆಸ್ಟ್ ಎಪಿಸೋಡ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ತೆ.